ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಕೋಳೂರಿಯವರಿಗೂ ಸ್ವಾಗತ ಕೋರುತ್ತಾ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀ ರವೀಂದ್ರ ಸಾರವಾಡ್ ಅವರಿಗೂ ಸ್ವಾಗತ ಕೋರುತ್ತಾ, ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಊರಿನ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ಹೈಸ್ಕೂಲ್ ಸಿಬ್ಬಂದಿಯವರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಸ್ವಾಗತವನ್ನು ಕೋರುತ್ತಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸ್ವಾಗತ ಕೋರುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸಾವಿತ್ರಿ ಕೋಳೂರಿ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ರವೀಂದ್ರ ಸಾರವಾಡ್ ಅವರು ಸ್ಥಾನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಈ ಮುಖ್ಯ ಅತಿಥಿ ಸ್ಥಾನವನ್ನು ಶ್ರೀ SM ಯರ್ನಾಸ್ ಮಾಜಿ ಶಿಕ್ಷಕರು ಅವರು ವಹಿಸ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಬಸನಗೌಡ ಪಾಟೀಲ್ ಅವರು ವಹಿಸ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಮಾಜಿ ಶಿಕ್ಷಕರು ಬಸನಗೌಡ ಪಾಟೀಲ್ ಸರ್, ಅದೇ ರೀತಿಯಾಗಿ ಶಿವಾನಂದ್ ಚೋರಿ ಅವರು ಮಾಜಿ ಶಿಕ್ಷಕರು, ಶಿವಾನಂದ್ ಚೋರಿ ಅವರು ಮಾಜಿ ಶಿಕ್ಷಕರು, ಮಾಜಿ ಶಿಕ್ಷಕರು ಶಿವಾನಂದ್ ಚೋರಿ ಅವರಿಗೂ, ಅದೇ ರೀತಿಯಾಗಿ ಸಿದ್ದಪ್ಪ ಬಾಲಗಾವಿ ಮಾಜಿ ಸೈನಿಕರು, ಅದೇ ರೀತಿಯಾಗಿ ಸಾಬು ಬಿಸ್ನಾಳ್ ಮಾಜಿ ಸೈನಿಕರು, ಅದೇ ರೀತಿಯಾಗಿ ಚಂದ್ರಪ್ಪ ಸಜ್ಜನ್ ಮಾಜಿ ಸೈನಿಕರು, ಅದೇ ರೀತಿಯಾಗಿ ಲಕ್ಷ್ಮಣ್ ಹೋಳಿನ್ ಮಾಜಿ ಸೈನಿಕರು, ತುಪ್ಪಣ್ಣ ಹೋಳಿನ್ ಮಾಜಿ ಸೈನಿಕರು, ಅಪ್ಪ ಸಾಹೇಬ್ ಹೋಳಿನ್ ಮಾಜಿ ಸೈನಿಕರು, ಅದೇ ರೀತಿಯಾಗಿ ನಮ್ಮ ನಾನಾಗೌಡ ಪಾಟೀಲ್ ಶಿಕ್ಷಕರು ಇವರು ಕೂಡ, ಸುನೀಲ್ ಗೌಡ ಬಗಲೀಸರು,